ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಎಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಕೆಇ ಎಕ್ಸಾಮ್ಸ್ ಬಗ್ಗೆ ಕೆಲವೊಂದಿಷ್ಟು ಗೊಂದಲ ಇದೆ. ಏನಪ್ಪಾ ಅಂದ್ರೆ, ನನ್ನ ಹತ್ರ ಅಪ್ಲಿಕೇಶನ್ ನಂಬರ್ ಇಲ್ಲ, ಎನ್ರೋಲ್ಮೆಂಟ್ ಐ ಡಿ ಇಲ್ಲ, ನಾನು ಹಾಲ್ ಟಿಕೆಟ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದ್ರ. ಸೊ ಆ ಒಂದು ಸ್ಪರ್ಧಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ವಿ. ಏನಪ್ಪಾ ಅಂದ್ರೆ, ಪರವಾಗಿಲ್ಲ, ಕೆಲವರಿಗೆ ಮಿಸ್ ಆಗಿರುತ್ತೆ ಅಥವಾ ಕೆಲವೊಬ್ರು ಯಾವುದೊಂದು ಕಾರಣದಿಂದ ನಿಮ್ಮ ಒಂದು ಎನ್ರೋಲ್ಮೆಂಟ್ ಐ ಡಿ ಅಥವಾ ಅಪ್ಲಿಕೇಶನ್ ನಂಬರ್ ನಿಮ್ಮ ಹತ್ರ ಇರೋದಿಲ್ಲ. ಸೊ ನೀವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ಫಸ್ಟ್ ನೀವು ಕೆ ಒಂದು ಹೋಮ್ ಪೇಜ್ ನ ಓಪನ್ ಮಾಡ್ಕೊಂಡು ಇಲ್ಲಿ ನೇಮಕಾತಿ ಅಂತ ಇರುತ್ತೆ. ಸೊ ಇದರಲ್ಲಿ ಹೋಗ್ಬಿಟ್ಟು ವಿವಿಧ ಇಲಾಖೆಗಳ ನೇಮಕಾತಿ ಅಂತ ಇರುತ್ತೆ. ಇದರಲ್ಲಿ ನಾನ್ ಎಚ್ ಕೆ ಅಂತ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ, ಆಯ್ತಾ. ಸೊ ಇಲ್ಲಿ ಇವಾಗ ಪ್ರೆಸೆಂಟ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋದಕ್ಕೆ ನಿಮ್ಗೆ ಮೇಲ್ಗಡೆ ಲಿಂಕ್ ಕಾಣ್ತಾ ಇದೆ. ಬಟ್ ಈ ಲಿಂಕ್ ಅಲ್ಲಿ ನೀವು ಎನ್ರೋಲ್ಮೆಂಟ್ ಐಡಿ ಹಾಕ್ಬೇಕು, ಅದು ನಿಮ್ಮ ಹತ್ರ ಇಲ್ಲ. ಏನ್ ಮಾಡ್ಕಂದ್ರೆ, ಜಸ್ಟ್ ನೀವು ಈ ರೀತಿಯಾಗಿ ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅರ್ಜಿ ಹಾಕೋದಕ್ಕೆ ಒಂದು ಆನ್ಲೈನ್ ಅರ್ಜಿ ಲಿಂಕ್ ಅಂತ ಕೊಟ್ಟಿದ್ರು, ಗೊತ್ತಾ. ಯಾವ್ದಾದ್ರು ಇರ್ಲಿ, NWKRTC ಇರ್ಲಿ ಅಥವಾ ವಿವಿಧ ಇಲಾಖೆ ನೇಮಕಾತಿಗೆ ಅರ್ಜಿ ಲಿಂಕ್ ಅಂತ ಇರ್ಲಿ, ಇಲ್ಲಿ ಎರಡಿದೆ, ಆಯ್ತಾ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಬರುತ್ತೆ, ಆಯ್ತಾ. ಇದು ಬಂದಾಗ ಇಲ್ಲಿ ನೀವು ಆಲ್ರೆಡಿ ನಾನು ಒಂದು ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆದ್ರೂ ಕೂಡ ಇವಾಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ಇಲ್ಲಿ ನಿಮ್ಗೆ 3 ಆಪ್ಷನ್ ಇರುತ್ತೆ. ನೀವು ರಿಜಿಸ್ಟರ್ ಯೂಸರ್ ಲಾಗಿನ್ ವಿತ್ ಮೊಬೈಲ್ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ, ನಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ಬರುತ್ತೆ ಅಂತ. ಅದು ಸ್ವಲ್ಪ ಸರ್ವರ್ ಇಶ್ಯೂ ಆಗುತ್ತೆ. ಡೈರೆಕ್ಟ್ ನೀವು ಕ್ಯಾಂಡಿಡೇಟ್ ಲಾಗಿನ್ ವಿತ್ ಡಿಜಿ ಲಾಕರ್ ಅಂತ ಕ್ಲಿಕ್ ಮಾಡಿ, ಆಯ್ತಾ. ಓಕೆ, ಇದು ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಾನು ಇವಾಗ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಗೆ ಕ್ಯಾಪೆಚನ್ನ ಹಾಕ್ಬೇಕಾಗಿರುತ್ತೆ, ಆಯ್ತಾ. ಸೊ ಕ್ಯಾಪೆಚ ಹಾಕಿದಾದ್ಮೇಲೆ ನಿಮ್ಗೆ ಒಂದು OTP ಬರುತ್ತೆ. ಆ OTP ನ ನೀವು ಎಂಟರ್ ಮಾಡ್ಬೇಕಾಗಿರುತ್ತೆ. ಇವಾಗ ನಾನೆಲ್ಲ ಹಾಕಿದ್ದೀನಿ, ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಇವಾಗ ನನಗೆ ಒಂದು OTP ಬರುತ್ತೆ. ಆ OTP ನ ನಾನು ಇವಾಗ ಎಂಟರ್ ಮಾಡ್ತಾ ಇದ್ದೀನಿ, ಆಯ್ತಾ. ಓಕೆ, ಸೊ ಇವಾಗ ನಾನು OTP ಎಂಟರ್ ಮಾಡಿ ಲಾಗಿನ್ ಆಗಿದ್ದೀನಿ. ಸರಿಯಾಗಿ ನೋಡ್ಕೊಳ್ಳಿ, ವಿದ್ಯಾರ್ಥಿಗಳು ಗೊಂದಲಕ್ಕೆ ಒಳಗಾಗ್ಬೇಡಿ, ಆಯ್ತಾ. ಅದಾದ್ಮೇಲೆ ನಿಮ್ಗೆ ಒಂದು ಪಿನ್ ಕೇಳುತ್ತೆ, ಸೆಕ್ಯೂರಿಟಿ ಪಿನ್. ಸಪೋಸ್ ನಿಮ್ಮ ಹತ್ರ ಇದ್ರೆ ಓಕೆ, ನೆನಪಿದ್ರೆ. ಇಲ್ಲ ಅಂದ್ರೆ ಫಾರ್ಗಟ್ ಹೊಡೀರಿ. ಜಸ್ಟ್ ಅಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಒಂದು ನ್ಯೂ ಪಿನ್ ನ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಆಲ್ ಅಂತಾನು ಕೊಡ್ಬೋದು, ಅಥವಾ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ ಗಾದ್ರೂ ಇಶ್ಯೂನ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಅಲ್ಲೋ ಅಂತ ಕ್ಲಿಕ್ ಮಾಡಿದಾಗ ಸ್ವಲ್ಪ ಪ್ರೊಸೆಸ್ ಆಗಿ ಅದು ರೀಡೈರೆಕ್ಟ್ ಆಗಬೇಕು. ರೀಡೈರೆಕ್ಟ್ ಆದ್ರೆ ಮಾತ್ರ ನಿಮ್ಮ ಕೆಇ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಇವಾಗ ಆಗ್ತಾ ಇದೆ ನೋಡಿ. ಈ ರೀಡೈರೆಕ್ಟಿಂಗ್ ಆದ್ಮೇಲೆ ನಿಮ್ಗೆ ಈ ಒಂದು ಕೆಇ ವೆಬ್ಸೈಟ್ ಓಪನ್ ಆಗುತ್ತೆ, ಆಯ್ತಾ. ಜಸ್ಟ್ ಏನಿಲ್ಲ, ಇಲ್ಲಿ ಕಾಣಿಸ್ತಾ ಇದೆ ಗೊತ್ತಾ, ಇಲ್ಲಿ ಕಾರ್ನರ್ ಅಲ್ಲಿ ಅಪ್ಲೈಡ್ ಪೋಸ್ಟ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಜಸ್ಟ್ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಗೆ ಕೆಳಗಡೆ ಜನರೇಟ್ ಫೈನಲ್ ರಿಪೋರ್ಟ್ ಅಂತ ಇದೆ, ಗೊತ್ತಾ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಕಾಪಿನೇ ಬರುತ್ತೆ. ನೀವು ಎಕ್ಸಾಮ್ ಕೆಲವರು ಹುಡುಗರು ನೆಟ್ ಪಾಯಿಂಟ್ ಅಲ್ಲೆಲ್ಲ ಹಾಕಿರ್ತಿರಲ್ಲ, ನಿಮ್ಗೆ ಅವ್ರೇನು ಪ್ರಿಂಟ್ಔಟ್ ಕೊಡ್ತಿರಲ್ಲ, ಆ ಒಂದು ಪ್ರಿಂಟ್ಔಟೇ ಬರುತ್ತೆ. ಒಂದ್ ವೇಳೆ ಪ್ರಿಂಟ್ಔಟ್ ಬರ್ಲಿಲ್ಲ ಅಂದ್ರೂ ಕೂಡ ನೀವು ಇಲ್ಲಿ ಅಪ್ಲೈ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಾ ಇರುತ್ತೆ, ಮೂಲೆಯಲ್ಲಿ ಕಾಣಿಸ್ತಾ ಇರುತ್ತೆ. ಅದು ಸ್ಕ್ರೀನ್ ಸ್ವಲ್ಪ ಸಣ್ಣದಾಗಿರೋದು ಕಾಣಿಸ್ತಾ ಇಲ್ಲ. ಜಸ್ಟ್ ಏನ್ ಮಾಡ್ಬೇಕಂದ್ರೆ, ಇನ್ನೊಂದ್ಸಲ ಐತಿ ನೋಡಿ, ಡೈರೆಕ್ಟ್ ಪ್ರಿಂಟ್ ತಗೊಳ್ಳೋದು ಹೇಳ್ತೀನಿ ನಿಮ್ಗೆ. ಇಲ್ಲಿ ಜನರೇಟ್ ಫೈನಲ್ ರಿಪೋರ್ಟ್ ವಿತ್ ಪೇಮೆಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಯ್ತಾ. ಸೊ ನಾನು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ, ಯಾಕಂದ್ರೆ ಸರ್ವರ್ ಸಮಸ್ಯೆ ಇರುತ್ತೆ. ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ, ವಿದ್ಯಾರ್ಥಿಗಳು ನೋಡ್ಕೋತಾ ಇರ್ತಾರೆ, ಆಯ್ತಾ. ಸೊ ಇದೊಂದು ಡೌನ್ಲೋಡ್ ಆದ್ಮೇಲೆ ನಿಮ್ಗೆ ಈ ರೀತಿಯಾದ ಒಂದು PDF ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ಒಂದು ನಿಮ್ಗೆ PDF ಪ್ರಿಂಟ್ಔಟ್ ಬಂದಿರುತ್ತೆ. ಅಲ್ಲಿ ಅದು ಜನರೇಟ್ ಫೈನಲ್ ಕಾಪಿ ಅಂದ್ಮೇಲೆ ಅವಾಗ ನಿಮ್ಗೆ ಇಲ್ಲಿ ಮೂಲೆಯಲ್ಲಿ ಕಾಣಿಸ್ತಾ ಇದೆ ನೋಡಿ, ಆಯ್ತಾ, ಈ ಎನ್ರೋಲ್ಮೆಂಟ್ ಐಡಿ, ಆಯ್ತಾ. ನಾನು ಕೆಲವೊಂದು ಪರ್ಸನಲ್ ಡೀಟೇಲ್ಸ್ಗಾಗಿ ಆ ಒಂದು ಬ್ಲರ್ನ ಮಾಡಿದ್ದೀನಿ ಅದನ್ನ. ಈ ಎನ್ರೋಲ್ಮೆಂಟ್ ಐಡಿನ ಕರೆಕ್ಟ್ ಆಗಿ ಅಲ್ಲಿ ಕಾಪಿ ಮಾಡಿಬಿಟ್ಟು ಹಾಕಿ, ಅಥವಾ ಕಾಪಿ ಮಾಡಿ ಹಾಕಿ, ಅಥವಾ ಟೈಪ್ ಆದ್ರೂ ಮಾಡಿ. KERC ಅಂತ ಕಂಪಲ್ಸರಿ ಹಾಕ್ಲೇಬೇಕು. ಇದಾಗಿ ಹಾಕಿದ್ಮೇಲೆ ಈ ನಂಬರ್ನ ನೀವು ಹಾಕಿದಾಗ ನೆಕ್ಸ್ಟು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ, ಗಮನಿಸಿದ್ರೆ ನಾನು ಓಪನ್ ಆಗಿ ತೋರಿಸಿದ್ದೇನೆ, ಅಥವಾ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಅಲ್ಲಿಂದ ನೀವು ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಆಯ್ತಾ. ಜಸ್ಟ್ ಈ ರೀತಿಯಾಗಿ ನೀವು ಫಾಲೋ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಲಿಂಕ್. ಈ ಲಿಂಕ್ ನಿಮಗೆ ಡೈರೆಕ್ಟ್ ಕೊಡ್ತಾ ಇರ್ತೀನಿ ನಾನು, ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿಂದ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಬಂದಿರುತ್ತೆ. ಇವಾಗ ನೀವು ಇಲ್ಲಿ ವೇರಿಯಸ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಒಂದು ಅರ್ಜಿ ಸಂಖ್ಯೆ ಅಥವಾ ಎನ್ರೋಲ್ಮೆಂಟ್ ಐಡಿ ಇವಾಗಲೇ ಹೇಳಿದ್ನಲ್ಲ, ಆ ಒಂದು ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿ, ಇಲ್ಲಿ ನಿಮ್ಮ ಹೆಸರಿನ ಮೊದಲ 4 ಅಕ್ಷರನ ಹಾಕಿ, ಕ್ಯಾಪೆಚಾನ ಹಾಕಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಸ್ವಲ್ಪ ಹೊತ್ತು ಲೋಡ್ ಆಗಿ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಇದೇ ರೀತಿಯ ಒಳ್ಳೆ ಅಪ್ಡೇಟ್ಸ್ಗಳು ನಿಮಗೆ ಕೊಡ್ತಾ ಇರ್ತೀವಿ. ವಿದಿನ್ ಸೆಕೆಂಡಲ್ಲಿ ಏನೇ ಒಂದು ಅಪ್ಡೇಟ್ಸ್ ಬಂದರೂ ಕೊಡ್ತೀವಿ. ಸುಮಾರು ದಿವಸದಿಂದ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಹಾಲ್ ಟಿಕೆಟ್ ಬಗ್ಗೆ ವಿಡಿಯೋ ಮಾಡಿ ಅಂತ. ನಾನು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ KE ಅವರು ಅಫಿಷಿಯಲ್ ಆಗಿ ಹಾಲ್ ಟಿಕೆಟ್ನ ಬಿಟ್ಟಿದ್ದಾರೆ, ಆಯಿತಾ. ಸೊ ಇದೇ ರೀತಿಯ ಒಂದು ಒಳ್ಳೆಯ ಒಂದು ಟ್ರಸ್ಟೆಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಮತ್ತು ನಾಳೆಯಿಂದ ನಿಮಗೆ ಕಮ್ಯುನಿಕೇಷನ್ಗೆ ಹೆಲ್ಪ್ ಆಗುವಂಥ ಮತ್ತು GK ಕರೆಂಟ್ ಅಫೇರ್ಸ್ಗೆ ಹೆಲ್ಪ್ ಆಗುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನ ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀವಿ. ಓಕೆ, ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.